ಓಕೆ ಗೈಸ್, ಬನ್ನಿ ಇವಾಗ 1.3 ಅಂಡರ್ಸ್ಟ್ಯಾಂಡಿಂಗ್ ರಿಸಲ್ಟ್ಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ದ ಟ್ಯುಟೋರಿಯಲ್ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಆ್ಯಂಡ್ ಸ್ಟೋರ್ ಯುವರ್ ಟೈಪಿಂಗ್ ರಿಸಲ್ಟ್ಸ್. ಫಾರ್ ಈಚ್ ಎಕ್ಸ್ಪೀರಿಯನ್ಸ್ ಯು ವಿಲ್ ಗೆಟ್ ದ ಫಾಲೋವಿಂಗ್ ಸ್ಕೋರ್ ಆಫ್ ಯುವರ್ ಟೈಪಿಂಗ್ ಸ್ಕಿಲ್ಸ್. ಅಂದರೆ ಲೈಕ್ ನೀವು ಏನೇನು ಟೈಪ್ ಮಾಡಿರ್ತಾರಲ್ಲ ಅದೆಲ್ಲ ಸ್ಟೋರ್ ಮಾಡ್ಕೊಳ್ಳುತ್ತಿದ್ದು ನೋಡ್ರಿ. ನೀವು ಯಾವ್ಯಾವ್ದು ಮಿಸ್ಟೇಕ್ ಮಾಡಿರೋನು ಶೋ ಮಾಡುತ್ತೆ. ಲೈಕ್ ನೀವು ತುಂಬ ಮಿಸ್ಟೇಕ್ ಮಾಡಿದರೆ ರೆಡ್ಡಿಂದ ಶೋ ಆಗುತ್ತೆ. ಅಷ್ಟೇ ಮಿಸ್ಟೇಕ್ ಸ್ವಲ್ಪ ಕಡಿಮೆ ಮಿಸ್ಟೇಕ್ ಮಾಡಿದರೆ ಬ್ಲೂ, ಆಮೇಲೆ ತುಂಬ ಮಿಸ್ಟೇಕ್ ಮಾಡಿದರೆ ರೆಡ್ ಆದರೆ ಅದೇ ಮೀಡಿಯಮ್ ರೇಂಜ್ ಒಳಗೆ ಮಿಸ್ಟೇಕ್ ಆಗಿದ್ರೆ ಅದು ನೋಡ್ರಿ ಈ ಥರ ಶೋ ಆಗುತ್ತಂತ ಇವರು ಹೇಳ್ತಿದ್ದಾರೆ. ಅಕ್ಯುರೇಸಿ ತುಂಬ ಮೇಂಟೈನ್ ಮಾಡಿರಿ. ಗೋಲು 94 ಇರುತ್ತೆ. ಗ್ರೋತ್ ಸ್ಪೀಡು ಎಲ್ಲನೂ ನಿಮಗೆ ಟೈಪಿಂಗ್ಗಳು ನೀವು ಯಾವ ಥರ ಮಾಡ್ತೀರಿ ಟೈಪಿಂಗ್ ಅನ್ನೋದನ್ನು ಇದು ತಿಳಿಸುತ್ತೆ ನೋಡ್ರಿ. ಎಲ್ಲ ಕೊಟ್ಟಿದ್ದಾರೆ, ಒಂದು ಸಲ ನೋಡ್ಕೊಳ್ರಿ ನೀವು. ಸ್ಪೀಡ್ ಯೂಶ್ವಲಿ ಮೆಜರ್ ವರ್ಡ್ಸ್ ಪರ್ ಮಿನಿಟ್ಸ್. ಟೈಪಿಂಗ್ ಸ್ಪೀಡನ್ನ ಮೆಜರ್ ಮಾಡೋದು ಹೆಂಗದ ವರ್ಡ್ಸ್ ಪರ್ ಮಿನಿಟ್ ಅಂದರೆ 1 ಮಿನಿಟಿಗೆ WPM ಅಂದರೆ ಎಷ್ಟು ವರ್ಡ್ಸ್ ಟೈಪ್ ಮಾಡ್ತೀರಿ ಅನ್ನೋದು. ಆಮೇಲೆ ಎಲ್ಲ ನೋಡ್ರಿ ನೀಟಾಗಿ ಕೊಟ್ರದ. ಅಕ್ಯುರೇಸಿ ಪರ್ಸಂಟೇಜ್ ಅಂದರೆ ಗೋಲ್ ಎಷ್ಟಿರಬೇಕು 94 ಅಬೋ, ಅಂದರೆ ಕಡಿಮೆ ತಪ್ಪುಗಳನ್ನು ಮಾಡಬೇಕು ಟೈಪಿಂಗ್ ಮಾಡುವಾಗ ಅಂತ. ಅಂದರೆ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮವನ್ನು ಸೃಷ್ಟಿ ಮಾಡುತ್ತಲ್ಲ, ಹಾಗಾಗಿ ತಪ್ಪುಗಳನ್ನು ಕಡಿಮೆ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಡಿಫಿಕಲ್ಟಿ ಕೀಸ್ ಯಾವ ಅನ್ನೋದು ಶೋ ಮಾಡುತ್ತೆ ಇಲ್ಲಿ. ಲೈಕ್ ಇವು ನೀವು ಟೈಪ್ ಮಾಡುವಾಗ ಇಲ್ಲಿ ನೋಡ್ರಿ ತೋರಿಸ್ತೀನಿ. ಈಗ ಟೈಪ್ ಮಾಡುವಾಗ ಏನಪ್ಪ ಅಂದರೆ ಸಮ್ಟೈಮ್ಸು ಈ ಎಸ್ ಕೀ ನಿಮಗೆ ಟೈಪ್ ಮಾಡೋದು ಕಷ್ಟ ಆಗ್ತಿರ್ತೈತಿ, ಅಥವಾ ಎಚ್ ಕೀ ಈಗ ದೂರದ್ದು ಇರ್ತಾವೆ ನೋಡ್ರಿ, ಅವೆಲ್ಲ ಕಷ್ಟ ಆಗಿ ನೀವು ತಪ್ಪು ಮಾಡ್ತಿರ್ತೀರಿ. ಅಂಥ ಕೀಗಳ ಬಗ್ಗೆ ನಿಮಗೆ ಇದ್ರ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಿರಿ ಅನ್ನೋದನ್ನು ಇಲ್ಲಿ ಎಲ್ಲಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಶೋ ಮಾಡುತ್ತದು. ಇಲ್ಲೇ ಶೋ ಮಾಡಿ ನಿಮಗೆ ಹೇಳ್ತಾರೋ ಅನ್ನೋದು ಈ ಒಂದು ಡಿಫಿಕಲ್ಟಿ ಕೀಸ್ ಅಂತ ಏನು ಒಂದು ಕಾಲಮ್ ಕೊಟ್ಟಿದ್ದಾರೆ, ಇದರಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ನಾವು 1.4 ಕೋರ್ಸ್ ನಂಬರ್ ಲೆಸನ್ ನಂಬರ್ 1ರಲ್ಲಿ ಬಂದಿದ್ದೀವಿ. ಕೀ ಡ್ರಿಲ್ ಮತ್ತು ಡ್ರಿಲ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಡ್ರಿಲ್ನ ಸ್ಟಾರ್ಟ್ ಮಾಡ್ತೀನಿ. ತಪ್ಪದೆ ಆ ವಿಡಿಯೋನ ನೋಡಿ.